ಹಾಯ್, ಹಿಂದಿನ ಹಲವಾರು ದಿನಗಳಿಂದ ವಿದ್ಯಾರ್ಥಿಗಳು KCET ಅಪ್ಲಿಕೇಶನ್ಲಿ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಅದನ್ನ ಎಡಿಟ್ ಮಾಡಿ ಸರಿ ಮಾಡ್ಕೊಳ್ಳೋದಕ್ಕೆ ಯಾವಾಗ ಅವಕಾಶ ಕೊಡ್ತಾರೆ, ಎಡಿಟಿಂಗ್ ಡೇಟ್ಸ್ ಯಾವುದು, ಈ ರೀತಿ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಈಗ ಇದಕ್ಕೆ ಸಂಬಂಧಿಸಿದ ನಮ್ಮ KEದವರು ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದರೆ, ಇವತ್ತು ರಿಲೀಸ್ ಮಾಡಿದರೆ, ಅದರಲ್ಲಿ ಇರುವಂತಹ ವಿಷಯಗಳನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೀವೀಗ BSc ಅಗ್ರಿಕಲ್ಚರ್, ವೆಟರ್ನರಿ, ಫಾರೆಸ್ಟ್ರಿ ಈ ರೀತಿ ಹಲವಾರು ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ BSc ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಬರೀಬೇಕು ಅಂತಿದ್ರೆ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಗೆ ಸಹಾಯ ಆಗೋ ರೀತಿ ನ್ಯೂ ವಿಷನ್ ಅಗ್ರಿ ಆ್ಯಪ್ನವರು ಆನ್ಲೈನ್ ಹಾಗೆ ಆಫ್ಲೈನ್ ಕ್ಲಾಸ್ಗಳನ್ನು ಪ್ರೊವೈಡ್ ಮಾಡ್ತಿದ್ದಾರೆ. ನೀವೀಗ ಆನ್ಲೈನ್ ಕ್ಲಾಸನ್ನು ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಮೊಬೈಲ್ ಆ್ಯಪ್ನ ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಕ್ಲಾಸನ್ನು ಜಾಯ್ನ್ ಆಗಬಹುದು. ಇಲ್ಲದಿದ್ರೆ ನೀವು ಆಫ್ಲೈನ್ ಕ್ಲಾಸನ್ನು ಕೂಡ ಜಾಯ್ನ್ ಆಗಬಹುದು. ಬಿಜಾಪುರದ ಬೆನಕಟ್ಟಿ PU ಕಾಲೇಜಲ್ಲಿ ಈ KCET ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ, ಅದಕ್ಕೆ ಸಂಬಂಧಿಸಿದ ಆಫ್ಲೈನ್ ಕ್ಲಾಸ್ ಕೂಡ ನಡೆಸ್ತಾರೆ. ನಂತರ ಇದನ್ನು ನಡೆಸೋರು ಸಚಿನ್ ಸರ್ ಅಂತ. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾರೆ, ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಸರಿ, ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ ನಮ್ಮ KEದವರು ಈ ಹಿಂದೆ ಅಂದರೆ ಸುಮಾರು ಒಂದು 20 to 25 ಡೇಸ್ ಮೊದಲು KCET ಅಪ್ಲಿಕೇಶನ್ ಏನಿದೆ ಅದನ್ನು ಎಡಿಟ್ ಮಾಡೋದಕ್ಕೆ ಏಪ್ರಿಲ್ 1ರಿಂದ ಏಪ್ರಿಲ್ 15ರವರೆಗೆ ಅವಕಾಶವನ್ನು ಕೊಡ್ತೇವೆ ಅಂತ ಹೇಳಿದ್ರು. ನಂತರ ಇವತ್ತು ನಾನೇನು ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ವೇಟ್ ಮಾಡ್ತಾ ಇದ್ರೆ ಎಡಿಟ್ ಮಾಡೋದಕ್ಕೆ ಡೇಟನ್ನು ಅನೌನ್ಸ್ ಮಾಡ್ತಾರೆ ಅಂತ. ಬಟ್ ಅವರು ಬೇರೆ ಅಂದರೆ ಎಡಿಟಿಂಗ್ ರಿಲೇಟೆಡ್ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು. ಬಟ್ ಅವರು ನೀಡಿರುವಂಥ ಇನ್ಫಾರ್ಮೇಷನ್ ಏನಂತ ಹೇಳಿದ್ರೆ ಈಗ ಎಡಿಟಿಂಗ್ಗೋಸ್ಕರ ಅವಕಾಶ ಇರಲ್ಲ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ KCET ಎಕ್ಸಾಮ್ ಏನಿದೆ ಅದರ ನಂತರ KCET ಎಕ್ಸಾಮ್ ಆದ ನಂತರ ವಿದ್ಯಾರ್ಥಿಗಳಿಗೆ KCET ಅಪ್ಲಿಕೇಶನಲ್ಲಿ ಏನಾದ್ರು ಮಿಸ್ಟೇಕ್ ಮಾಡಿದರೆ ಅದನ್ನು ಎಡಿಟ್ ಮಾಡಿ ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿದ್ದಾರೆ. ಅಂದರೆ KCET ಎಕ್ಸಾಮ್ ಆದ ನಂತರ ಏಪ್ರಿಲ್ 18 ಅದೇ ರೀತಿ ಏಪ್ರಿಲ್ 19 ಅದರ ನಂತರ KCET ಅಪ್ಲಿಕೇಶನಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಅದನ್ನು ಎಡಿಟ್ ಮಾಡಿ ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ. ನಂತರ ಈ ನೋಟಿಫಿಕೇಶನ್ ಏನಿದೆ ಅದನ್ನು ಕೂಡ ನಾವು ನಮ್ಮ ವಾಟ್ಸಪ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಶೇರ್ ಮಾಡಿರ್ತೀವಿ, ಜಾಯ್ನ್ ಆಗಿ ಇನ್ಫಾರ್ಮೇಷನ್ನ ಪಡೆದುಕೊಳ್ಬೋದು. ನಂತರ ಮುಂದಿನ ದಿನಗಳಲ್ಲೂ ಕೂಡ KCET ಕೌನ್ಸಿಲಿಂಗ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಹೇಳ್ತೀವಿ, ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.